ಬಾ ನಿಂದೆ ಮಾಡ್ತೀನಿ ನೀನು ಬನ್ನಿ ಚುತ್ತೀರಾ ಬನ್ನಿ ಬಾಪ್ಪ ಊಟ ಮಾಡ ಕೂತ್ಕೋ ಕೂತ್ಕೋ ಬೈ ಕೂತ್ಕೋ इंद्राण्यर्मावां चामुण्डायर्मावां चण्डिकायर्मावां शिवदुर्गायर्मावां उमा सहित महेश्वर स्वामी देवताभ्योर्मनानाविध अर्चन पूजां समर्पयामि जगदम्बार्पणमस्तु मायम्म देवी अंबिकायै नमो नमः सृष्टिस्थिति विनाशानां हाय फ्रेंड्स वेलकम बैक टू मानवी उमेश कन्नड़ व्लॉग्स ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಮಂದೇವ್ರ ದೇವಸ್ಥಾನಕ್ಕೆ ಹೋಗಿದ್ದು, ಸೊ ಅಲ್ಲಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ನೋಡಿ ಹೋಸಲ ಮೋಕ್ಷಿ ಇದೇ ಜಾಗದಲ್ಲಿ ಬಿದ್ದಿದ್ದು, ಇಲ್ಲಿ ಕೆಂಡ ಇತ್ತು, ಇದೇ ಜಾಗದಲ್ಲಿ ಮೋಕ್ಷಿ ಬಿದ್ದಿದ್ದು. ಇವತ್ತು ನೋಡಿ ಅಲ್ಲಿ ಕುತ್ಕೊಂಡು ಪ್ರಸಾದ ತಿಂತಾವ್ನು. ನಾವು ಹೋಸಲ ಬಂದಾಗ ಅಂದ್ಕೊಂಡಿದ್ವಿ ಇನ್ನು ಈ ದೇವಸ್ಥಾನಕ್ಕೆ ಮತ್ತೆ ಬರೋದೇ ಇಲ್ಲಪ್ಪ ಅಂತ. ನೋಡಿ ಎಷ್ಟು ಬೇಗ ಕರೆಸ್ಕೊಂಡು. ಅಲ್ಲಿ ಕಾರ್ ಇದೆಯಲ್ಲ, ಅಷ್ಟು ಆ ಜಾಗದಲ್ಲಿ ನಾವಿದ್ವಿ. ಇಲ್ಲಿ ಕೆಂಡ ಇದ್ದಿದ್ದು, ಇಷ್ಟೇ ಗ್ಯಾಪು, ಇಷ್ಟರಲ್ಲಿ ಬಂದು ಓಡ್ ಬಂದು ಬಿದ್ದಿದ್ದವನು. ಹೆಂಗೆ ಬಿದ್ದೆ? ಯಾರು ಬೀಳ್ಸ? ಮಾಮಿ ಬೀಳಿಸ್ತಾ? ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಸ್ ಕಾಯ್ತಾ ಇದ್ವಿ. ನಾವು ತುಮಕೂರಿಂದ ಬೈಕಲ್ಲಿ ಹೋಗಿದ್ದು. ಬಸ್ ಅಂತೂ ತುಂಬ ಅಂದರೆ ತುಂಬ ರಶ್ ಇತ್ತು. ಆ ಜನಗಳು ಡೈಲಿ ಎಲ್ಲಿಗೆ ಓಡಾಡ್ತಾರೋ ನನಗಂತೂ ಗೊತ್ತಿಲ್ಲ. ಇನ್ನು ಕೊಣನೂರು ಬಸ್ ಕಾಯ್ದ್ವಿ, ಬಟ್ ಅಲ್ಲಿ ಸೀಟ್ ಸಿಗಲಿಲ್ಲ. ಚಂದ್ರಾಯಪಟ್ಟಣ ಬಸ್ಸೇ ಹತ್ಕೊಂಡು ಹೋದ್ವಿ. ಇನ್ನು ಮಾಮೂಲಿ ನಾವು ಚಂದ್ರಾಯಪಟ್ಟಣದಲ್ಲಿ ನನ್ನ ತಮ್ಮ ಏನಾದರೂ ಅವನೇ ಆ್ಯಸ್ ಯೂಶ್ವಲ್ ಯಾವಾಗಲೂ ನಮ್ಮನ್ನು ಕರ್ಕೊಂಡು ಹೋಗೋದು, ಅವನೇ ಬಂದಿದ್ದ. ಅಲ್ಲಿ ಮಾತಾಡಿಸಲ್ಲ, ತಾತ ಮಾತಾಡ್ಸು. ಹೊಡಿತಾ? ಮುಗಿಸಿತು. ಯಾರು ಕೊಟ್ಟಿದ್ದು? ಅಮ್ಮಮ್ಮ ಕೊಡ್ತಾ? ಎಷ್ಟು ಕೊಡ್ತು? ಇವ್ರು ಯಾರು? ಯಾ ತಾತ? ಅನ್ನಕ್ಕೆ ಬರಕ್ಲ. ಬನ್ನಿ, ಮಧ್ಯಾಹ್ನ ಬಂದೆ. ಇಂದ್ರಾಂಟಿ ನಮ್ಮ ತೇಜನೂ ಊರಲ್ಲೇ ಇದ್ದ. ಅವನಿನ್ನ ಹಾಸ್ಟೆಲ್ಗೆ ಹೋಗಿರಲಿಲ್ಲ. ಏನೋ ಫಂಕ್ಷನ್ ಏನೋ ಇತ್ತು ಅಂತ ಹೇಳ್ಬಿಟ್ಟು ಅವನಿಗೆ ಏನೇನೋ ಥಿಂಗ್ಸ್, ಬಟ್ಟೆ ಅವೆಲ್ಲ ಬೇಕಿತ್ತಂತೆ, ಅವೆಲ್ಲ ತೊಗೊಂಡೋಗೋಕ್ಕೆ ಅಂತ ಬಂದಿದ್ದ. ಅಲ್ಲಿ ಏನೋ ಫಂಕ್ಷನ್ಗೆ ಡ್ಯಾನ್ಸ್ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ಪಂಚೆ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ದ ಮನೇಲಿ. ತೇಜ ಅವೆಲ್ಲ ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ದಾನೆ ಅಂತ ಅಂದರೆ ಇನ್ನು ಅವೆಲ್ಲ ನೋಡ್ಬಿಟ್ಟು ಮೋಕ್ಷಿ ಸುಮ್ಮನೆ ಇರ್ತಾನ. ನನಗೂ ಬೇಕು, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಹಾಕಿಸ್ಕೊತಾ ಇದ್ದ. ಯಾರ ಕೊಟ್ಟಿದ್ದು? ಜಿ ಅಣ್ಣ ಅಲ್ಲ, ತೇಜಣ್ಣ. ಮೋಕ್ಷಿ ನಮ್ಮ ಮಾಮ ಹಸುಗಳ್ನ ಇಟ್ಕೊಂಡು ಹೋಗ್ತಿದ್ರು ಅಂದ್ಬಿಟ್ಟು ನಾನು ಇಟ್ಕೊಂಡು ಹೋಗ್ತೀನಿ ಅಂತ ಪಾಪ ಇಟ್ಕೊಳಕ್ಕೆ ಹೋದ.
ಆದರೆ ಹಸುಗಳ ಮೇಲೆ ಸೊಳ್ಳೆ ಎಲ್ಲ ಇರುತ್ತಲ್ಲ, ಅದು ಬಾಲದಲ್ಲಿ ಹಿಂಗೆ ಹೊಡಿತಾ ಇತ್ತು ಅಂತ ಎದ್ರುಕೊಂಡು ಬಿಟ್ಟೆ. ಆಯ್ ಧ್ರುವಿ, ಆಯ್ ಧ್ರುವಿತ, ರೊಟ್ಟಿ ತಿಂತಿದ್ದೀರಾ? ಒಳ್ಳೆ ಅಯ್ಯ ಬೀಳಿಸ್ತಾ ಅಲ್ಲ ಮಮ್ಮಿ ತೋರಿಸಿ ಇಸ್ಕೊ ಬಗುವ ಕೈದ ಬಾನಿಗೆ ಹಾಕೋಗು ಮಕ್ಷಿ. ಅವನ ಅದನ್ನೇ ಹುಡುಕ್ತಾನೆ. ಆಯ್ ಧ್ರುವಿ, ಇಲ್ಲಿ 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 ಬೇಕಾ? ಬೇಡ ಇದು ಚಿ. ಓ ಧ್ರುವಿತ್ತು ಚಿರಿ ಮಾಮಂಗೆ ಗುಡ್ ಮಾರ್ನಿಂಗ್ ಮಾಡು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಧ್ರುವಿ ನೀನು ಗುಡ್ ಮಾರ್ನಿಂಗ್ ಮಾಡು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ದೇವಸ್ಥಾನದಲ್ಲಿ ಮೇಕೆನ ಬಿಟ್ಟಿದ್ರು, ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟೆ ಬಿಟ್ಟಿದ್ದಾರೆ ಅದನ್ನು. ಅದಕ್ಕೆ ಮೋಕ್ಷಿ ಬಾಳೆಹಣ್ಣು ಕೊಡೋಕ್ಕೆ ಅಂತ ಓಡಾಡ್ತಿದ್ದ. ಅದು ಏನಕ್ಕೆ ಹತ್ರಕ್ಕೆ ಬರ್ತಿರ್ಲಿಲ್ಲ, ಮೇ ಬಿ ಊರೊಳಗಡೆ ಹೊಡಿತಾರೆ ಅಂತ ಏನೋ ಅವನಿಗೆ ಕೊಡು, ಆಮೇಲೆ ಪಾಪ ಅದಕ್ಕೆ. ಆದರೂ ಇವ್ನು ಬಿಡಲಿಲ್ಲ, ಹತ್ರಕ್ಕೆ ಹೋಗಿ ಮೋಕ್ಷಿ ಅದಕ್ಕೆಲ್ಲ ಎದ್ರೋದೇ ಇಲ್ಲ. ಈ ಹಸುಗಳ ಹತ್ರ ಎಲ್ಲ ಹೆಂಗೆ ಹೋಗ್ತಾನೆ ಗೊತ್ತಾ, ನಮಗೇನೆ ಭಯ ಸ್ವಲ್ಪ ಏನಾದರೂ ಗುದ್ಬಿಟ್ರೆ ಅಂತ. ಇಸ್ಕೋ ಕೊಡುತ್ತೀನಿ, ಬಾಯಿ ಕೊಡು. ಅಷ್ಟು ಕಳ್ಸಲ್ಲ ನಾವು, ಯಾರ್ಯಾರ ಜೊತೆಗೆ ಇತ್ಕೊಂಡೇ ಹೋಗ್ತೀವಿ. ಕೈ ಕಯ್ಯ ನಮಸ್ಕಾರ ಮಾಡ್ಕ. ಮೋಕ್ಷಿ ನೋಡಿ ಎಷ್ಟು ಚಿಕ್ಕ ಮಕ್ಳ ಜೊತೆ ಆಟ ಆಡ್ತಿದ್ದಾನೆ. ಅವನ ಜೊತೆ ಅವತ್ತು ಆಟ ಆಡೋಕ್ಕೆ ಈ ಸ್ಕೂಲೆಲ್ಲ ಓಪನ್ ಆಗಿದೆಯಲ್ಲ, ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಿದ್ದಾರೆ. ಅವನ ಜೊತೆ ಆಟ ಆಡೋಕ್ಕೆ ಯಾರೂ ಇರಲಿಲ್ವಲ್ಲ, ಅದಕ್ಕೆ ಅವರಿಬ್ರು ಕುತ್ಕೊಂಡು ಆಟ ಆಡ್ತಾ ಇದ್ರು, ಸಂಜು ಮತ್ತು ನವೀನ. ಅವರಿಬ್ಬರೇ ಜಗಳಾಡ್ತಾರೆ, ಚಿಕ್ಕ ಮಕ್ಕಳು ಜಗಳಾಡ್ದಂಗೆ. ಏನೋ ಓವರ್ ಮಾಡಿದ್ಯಾ ಅಂತ. ಅದ್ರೊಳಗೂ ಕವರ್ ಐತೆ, ಕವರ್ ಸುರಿ. ಜೋಡಿಸ್ಕೊಂಡು ಆಟಾಡು. ಹೊಚ್ಚು ಅಕ್ಕ ಇದ್ದಿದ್ರೆ ಬರೋಚ್ಚಿದೆ, ಇದು ಕದಿದ್ಯಾ ಅಂತ ಗೊತ್ತಿಲ್ಲ. ಹುಡ್ಕು ಅಲ್ಲೇ ಇರುತ್ತೆ. ನನ್ನ ಹತ್ರ ಎಷ್ಟು ಆಟ ಸಬತೈತೆ ನೋಡಿ. ಏನು ಅವನ ಜೊತೆ ಆಟಾಡೋಕ್ಕೆ ಯಾರೂ ಇಲ್ಲ ಅಂತ ಅಳ್ತಿದ್ದ ಅಂದ್ಬಿಟ್ಟು ನಾನು ಕುತ್ಕೊಂಡು ಆಟ ಆಡ್ತಿದ್ದೆ, ಲೋಟ ಎಲ್ಲ ಜೋಡಿಸ್ಕೊಂಡು. ಅಷ್ಟು ಅವನದು ಏನೇನು ಆಟ ಸಾಮಾನು ಇತ್ತು ಎಲ್ಲ ಸುರಿದಿದ್ದಾನೆ. ಅವನು ಹೇಗೆ ಗೊತ್ತಾ, ತುಮಕೂರಲ್ಲೂ ಅಷ್ಟೇ, ಅವನದು ಎಷ್ಟೇ ಇದ್ದಿದ್ರು ಆಟ ಸಾಮಾನು ಇದ್ರೂ ಟಾಯ್ಸ್ ಎಲ್ಲ ಅದ್ರಲ್ಲಿ ಆಡಲ್ಲ ಅವನು. ಈ ಅಡುಗೆ ಮನೆಗೆ ಬಂದ್ಬಿಟ್ಟು ಪಾತ್ರೆಗಳನ್ನ ಹೊತ್ಕೊಂಡು ಪಾತ್ರೆಗಳೆಲ್ಲ ಆಟ ಆಡೋದು. ನಮ್ಮನೆ ಪಾತ್ರೆಗಳಂತೂ ಒಂದೊಂದು ಅವತಾರದಲ್ಲಿದ್ದಾವೆ, ಹಂಗೆ ಮಾಡಿದ್ದಾನೆ. ದೂರ ಬಾ ಅಲ್ಲ ಅಲ್ಲ ಅಲ್ಲದು ಅರ್ರ ಅರ್ರ. ಈಗ ಅನ್ನು ಬರುತ್ತೆ, ಅರ್ರ ಅರ್ರ ಅನ್ನು. ಹ್ಞೂ ಸರಿ, ನಿಂಗೆ ಹೆಂಗೆ ಬರುತ್ತೆ ಹಂಗೆ ಅನ್ನು. ಬೂವ ಬೂವ ಅನ್ನು. ಮಾಮ ಏನು ಮಾಡ್ತೈತಲ್ಲಿ?
ಹೋಯ್ತಾ? 2 ಬಿಟ್ರೆ ನಾನು ಪದೇ ಪದೇ ತೆಕ್ಕೊಡಲ್ಲ. ಹೂವು ವಿಡಿಯೋ ಮಾಡ್ಬೇಕಾ? ಯಾಕೆ ನೀನು ಅದೇ ನೋಡಕ್ಕೆ? ಅದನ್ನು ತೋರಿಸ್ದೆ, ಅದನ್ನು ತೋರಿಸ್ದೆ. ತಾತನ ಕೂರಿಸ್ಕೊಂಡು ಹೋಗ್ಬೇಕಂತೆ. ಹೋಗು ಹೋಗು ಹೋಗು. ಐತೆ ಅದು. ಒಟ್ಟು ಬರಬೇಡ ಅನ್ನೋರು. ಯಾರನ್ನ ಹುಡುಗನ ಬರಬೇಡ ಅಂದಿದ್ದು? ಕರ್ಕೊಚ್ಚಿನಿ, ಅವನು ಆಡ್ತಾನಂತೆ. ಒಂದು ಆಟ ಆಡ್ಸ. ನವೀನನಾ? ಇಲ್ಲ. ಮೋಕ್ಷಿ ಬಾಯ್ ಬಾಯ್. ಹಾಲಕ್ಕ ಹೋಯ್ತವನೆ, ವಿಡಿಯೋ ಮಾಡ್ತಿದ್ದೀನಿ. ಏನ್ ಬಂದೈತ್ ದಡವ? ಏನು ಏನ್ ದಡವ? ಅದ ಹಿಂಗೆ ಹಿಂಗ್ ಬಂದೈತಲ್ಲ ಅದ. ಒಂಚೂರು ಮುಂದಕ್ಕಲ್ಲ, ಒಂಚೂರು ಮುಂದಕ್ಕಲ್ಲ. ಒಳ್ಳೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀವಿ. ಯಾಗಿದ್ರು ತಂದಕ್ಕೆ ಇದನ್ನ ತಗೊಂಡಿತ್ತು ಕಣವ. ಏನ್ ಮಾತಾಡಿದ್ರು ಮಾತಾಡೋದು ಅದು ನೀ. ಗೆಬ್ರಲ್ಲ ಅದು. ನೀನ್ ಬಾಲ ಮುಟ್ಬಾರ್ದು, ಬಾಲ ಮುಟ್ಟಿದ್ರೆ ಕಚ್ಚುತ್ತೆ. ನೀನ್ ಯಾಕೆ ಬಾಲ ಮುಟ್ತೀಯ? ನಿನ್ನ ಆಟ ಆಡಿಸ್ತಿರೋದು ಮಕ್ಷಿ ಅದು. ಇಲ್ಲಿ ಬರ್ಬೇಕಾದ್ರೆ ಇಲ್ಲಿ ತತ್ತೀಯ, ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ತಾಡೋತ್ಯಾ? ಹಾಯ್ ಧ್ರುವಿ. ಮುಖದೇ ಕಾಣಿಸ್ತಿಲ್ಲ ಧ್ರುವಿ. ಬೆಳಕು ಬೆಳಕು. ಧ್ರುವಿ ಹಾಯ್ ಮಾಡು. ಹಾಯ್ ಧ್ರುವಿ. ಇಲ್ಲಿ ಧ್ರುವಿ ಹಾಯ್. ನೀನು ನನ್ನ ಯೂಟ್ಯೂಬ್ ನೋಡಿದಾಗ ಓ ನನ್ನ ಚಿಕ್ಕ ಹುಡುಗನಲ್ಲಿ ಹಿಂಗಿದ್ನಾ ಅಂತ ಕೇಳ್ತೀಯ. ಹಾಯ್ ಮಾಡು, ಹಾಯ್ ಮಾಡು. ಹಾಯ್ ಹಾಯ್. ಮುಂದಕ್ಕೆ ಹೋಗು ಮಕ್ಷಿ. ಇಲ್ಲ ಹಂಗೆ ಹೋಗು. ಈಗ ತುಳಿ ತುಳಿ. ಅದಂಗೆ ಮಾಡಬಾರ್ದು, ಅದಂಗೆ ಮಾಡಬೇಡ ಚಿನಿ. ಹಂಗೆ ಟಿವಿ ಗುದ್ಗಿದೀಯಪ್ಪ.
ಈಗ ಹಿಂದಕ್ಕೆ ಚಿನ್ನಿ ನಿನ್ನ ಬೈಕ್ ಮಾಡ್ಕೊಂತೀಯಲ್ಲ ಇಲ್ಲ ಆನು ಆಫು ಆ ಥರ ನೋಡು ಇಲ್ಲಿ ಬ್ಯಾಕು ಈಗ ಹಿಂದಕ್ಕೆ ಹೋಗು ಈಗ ಅಲ್ಲಿ ಕಾಲಲ್ಲಿ ತುಳಿ ಯಾಕೆ ಕಾಲೇ ಕಡಿತಾ ನೀನು ಕುತ್ಕೊಳ್ಳ ಮಕ್ಷಿ ನೀನು ಈ ಕಡೆ ನೀನು ಯಾಕೆ ಹೇಳಿದೆ ಏನ್ ಬಾರಿ ಬಾಡಿ ಬಿಲ್ಡರ್ಸ್ ಇಬ್ರು ಓಡ್ಸೀಗ ಚಿನಿ ಅದು ಮುಂದೆ ಅದು ಆಡಿಸ್ಬಾರ್ದು ಸುಮ್ಮನೆ ಕಾಲಲ್ಲಿ ತುಳಿ ಹಿಂದೆ ಹೋಗೀಗ ಅಷ್ಟೇ ಬಿಡು ಕಾಲು ಬಿಡು ಏನ್ ಬರ್ತಿದ್ಯೋ ಒಳ್ಳೆ ಕಮೆಂಟ್ ಕೊಡ್ತೀಯಾ ಶುಗರ್ ಟೆಸ್ಟ್ ಮಾಡುವಾಗ ತಗೋಬೇಕಲ್ಲ ನೀನು ಅಲ್ವಾ ನಾನು ಕೊಡುವಾಗ ತಗೊಳ್ಳೋದು ಬಿಟ್ಬಿಟ್ಟು ನೀನು ಬಾ ನಿಂದೆ ಮಾಡ್ತೀನಿ ನೀನು ಒಬ್ಬ ನೀವು ಚುತ್ತೀರಾ ಬನ್ನಿ ಬಾಪ್ಪ ನಮ್ಮೂರಿಗೆ ಗೌರ್ಮೆಂಟ್ ಆಸ್ಪತ್ರೆ ಕಡೆಯಿಂದ ವೀಕ್ಲಿ 1 ಟೈಮ್ ಬರ್ತಾರೆ ಈ ಥರ ವಯಸ್ಸಾದವ್ರಿಗೆ ಅಂತಲ್ಲ ಯಾರಾದರೂ ಚೆಕ್ ಮಾಡಿಸ್ಕೊಬೋದು BP ಶುಗರು ಎಲ್ಲ ಫ್ರೀಯಾಗಿ ಚೆಕ್ ಮಾಡಿಕೊಟ್ಟು ಹೋಗ್ತಾರೆ ಆ ಅಕ್ಕ ಅಂತೂ ತುಂಬ ಅಂದರೆ ತುಂಬ ವರ್ಷದಿಂದ ಸರ್ವಿಸ್ ಕೊಡ್ತಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಓಕೆನಾ ಎಷ್ಟು ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ ಗೊತ್ತಾ ತುಂಬ ಅಂದರೆ ತುಂಬ ಫ್ರೆಂಡ್ಲಿಯಾಗಿರ್ತಾರೆ ಈ ವಯಸ್ಸಾದವ್ರ ಜೊತೆ ಎಲ್ಲ ಆರ್ಗ್ಯೂ ಮಾಡೋದು ನಿಮ್ಗೆ ಎಷ್ಟು ಸಲ ಮಾಡಬೇಕು ಹಾಗೆ ಹೀಗೆ ಅಂತ ಕೆಲವರು ಸಿಟ್ಟು ಮಾಡ್ಕೊಂಡೆಲ್ಲ ಮಾತಾಡ್ತಾರೆ ಆ ಥರ ಇವ್ರು ಮಾಡಲ್ಲ ಇವರು ಸಖತ್ತು ಅಂದರೆ ಸಖತ್ತು ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಸರ್ವಿಸು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಶುಗರ್ ಸರಿ ಇದೆ 125 ಆದರೂ ಅವೆಲ್ಲ ಅವಾಗ ಚೆಕ್ ಮಾಡಿಸ್ಕೋಬೇಕಲ್ವಾ ಅಕ್ಕ ಅದು ಯಾವ ಟೈಮಲ್ಲಿ ಅಲ್ಲ ಈ ಟೌನಲ್ಲೆಲ್ಲ ಹೋದ್ರೆ ಅಕ್ಕ ನೀವೀಗ ಸುಮ್ಮನೆ ಹಿಂಗೆ ಚುಚ್ಚಿದ್ರಿ ಅಷ್ಟೇ ಟೌನಲ್ಲೆಲ್ಲ ಇಷ್ಟು ಉದ್ದ ಹೇಳ್ಕೊಂತಾರಲ್ಲ ಅಕ್ಕ ಬ್ಲಡ್ ಶುಗರು BP ಎರಡಕ್ಕೆ ಯಾರ ಹತ್ರ ಕನ್ಕತ್ತೆ ಎಲ್ಲ ಬರ್ತೀನಿ ಅಂತ ಪಾಪ ಅವತ್ತು ಕಾಯಿದ್ರು ನಮ್ಮನೇಲಿ ಕರೆಂಟ್ ಇರ್ಲಿಲ್ಲ ನಾನು ಹೋಗ್ಬಿಟ್ಟೆ BP ಶುಗರ್ ಎಲ್ಲ ಇರೋರು ಮಂತ್ಲಿ ಒಂದ್ಸಲ ಮಂತ್ಲಿ ಟೂ ಟೈಮ್ಸ್ ಆದರೂ ಮಾಡಿಸ್ಕೊಬೇಕು ನಿಮಗೆ ಆಗಿಲ್ಲ ಅಂತ ಅಂದರೆ ಮಂತ್ಲಿ ಒಂದ್ಸಲನಾದರೂ ಈ ಸಲ ಚೆಕಪ್ ಮಾಡಿಸ್ಕೊಳ್ಳಿ ಯಾಕಂದರೆ ಯಾವ ಟೈಮಲ್ಲಿ ಹೇಗಿರುತ್ತೆ ಅಂತ ಗೊತ್ತಾಗಲ್ಲ ಈಗಿನ ಕಾಲದ ಫುಡ್ಡಲ್ಲಂತೂ ಗೊತ್ತೇ ಆಗಲ್ಲ ಬಿಡಿ ಅದು ಶುಗರ್ ಜಾಸ್ತಿ ಆಗುತ್ತೋ ಕಮ್ಮಿ ಆಗುತ್ತೋ ಅಂದರೆ ನಮ್ಮ ಅಪ್ಪಂಗೂ ನಾನು ಅಡ್ಮಿಟ್ ಮಾಡಿದಾಗಲೇ ನಮಗೆ ಗೊತ್ತಾಗಿದ್ದು ಶುಗರ್ ಇಷ್ಟು ಎಫೆಕ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಅರ್ಧ ಗಂಟೆಗೂ ಶುಗರ್ ಹೆಚ್ಚು ಕಮ್ಮಿ ಆಗ್ತಾಯಿತ್ತು ನಮ್ಮ ಅಪ್ಪಂಗೆ 169 ಐತಿ ಮಾತ್ರ ತಗೋತೀರಲ್ವಾ ನೀವು ಕೂತ್ಕೋ ಬೈ ಕೂತ್ಕೋ ಬೈ ಯಾಕೋ ನನಗೆ ಶಾವಿಗೆ ತಿನ್ನಬೇಕು ಅನ್ನಿಸ್ತಾ ಅದಕ್ಕೆ ಅಮ್ಮಂಗೆ ಹೇಳಿದೆ ಅದಕ್ಕೆ ಅಮ್ಮನ ದೊಡ್ಡಮ್ಮನ ಇಬ್ಬರು ಸೇರ್ಕೊಂಡು ಮಾಡ್ತಾಯಿದ್ರು ನಾನು ಓದ್ತಿದ್ದೆ ಅದನ್ನು ಫಸ್ಟ್ ಆಮೇಲೆ ನನ್ನ ಕೈಲಿ ಆಗಲಿಲ್ಲ ಆಮೇಲೆ ನಮ್ಮ ಸುರೇಶಣ್ಣ ಬಂದು ಓದ್ಕೊಟ್ರು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ